ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್. ಈಗಾಗಲೇ ನಾವು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈ ಒಂದು ಟಾಪಿಕ್ ಮೇಲೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಮುಖವಾದಂಥ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರಶ್ನೆ ಮತ್ತು ಅದಕ್ಕೆ ಸೂಕ್ತವಾಗಿರುವಂತಹ ವಿವರಣಾತ್ಮಕ ಆನ್ಸರನ್ನು ಇವತ್ತಿನ ಭಾಗದಲ್ಲಿ ನಾವು ನೋಡೋಣ. ಆದಷ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ. ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಪ್ರತಿದಿನ ರಾತ್ರಿ 8:00 ನನ್ನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಸಂವಿಧಾನ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಜಿಯೋಗ್ರಫಿ, ಹಿಸ್ಟ್ರಿ, ಕರೆಂಟ್ ಅಫೇರ್ಸ್, ಈ ರೀತಿಯಾಗಿ ಬೇರೆ ಬೇರೆ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಆದಷ್ಟು PPTಯನ್ನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಪ್ರಿಂಟೆಡ್ ನೋಟ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಬೇರೆ ಬೇರೆ ಸೋರ್ಸ್ಗಳಲ್ಲಿ ವೆರಿ ಇಂಪಾರ್ಟೆಂಟಾಗಿ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ನೋಟ್ಸ್ಗಳನ್ನು ಆ್ಯಡ್ ಮಾಡ್ತಾ ನಿಮಗೆ ಕ್ಲಾಸಸ್ಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ಭಾಗದಲ್ಲಿ ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನಡೀರಿ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, 1765ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದಲ್ಲಿ ದಿವಾನಿ ಹಕ್ಕುಗಳನ್ನು ಪಡೆದುಕೊಂಡಿತು. ಹಾಗಾದರೆ ದಿವಾನಿ ಹಕ್ಕಿನ ಅರ್ಥ ಏನು? ಆದಾಯದ ಮೇಲಿನ ಹಕ್ಕು ಮಾತ್ರ, ನಾಗರಿಕ ನ್ಯಾಯದ ಮೇಲಿನ ಹಕ್ಕು ಮಾತ್ರ, ಕಂದಾಯ ಮತ್ತು ನಾಗರಿಕ ನ್ಯಾಯದ ಮೇಲಿನ ಹಕ್ಕು ಮಾತ್ರ, ಕಂದಾಯ, ಕ್ರಿಮಿನಲ್, ನ್ಯಾಯ ಮತ್ತು ನಾಗರಿಕ ನ್ಯಾಯದ ಮೇಲಿನ ಹಕ್ಕು ಮಾತ್ರ. ಹಾಗಾದರೆ ದಿವಾನಿ ಹಕ್ಕು ಅಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಈಗಾಗಲೇ ನಾವು ನೋಡಿರುವ ಹಾಗೆ, ನಮ್ಮ ಕ್ಲಾಸಸ್ಗಳಲ್ಲಿ ನಾವು ಕೇಳಿರುವ ಹಾಗೆ, ಇಲ್ಲಿ ಸರಿಯಾದ ಉತ್ತರ ಕಂದಾಯ ಮತ್ತು ನಾಗರಿಕ ನ್ಯಾಯದ ಮೇಲಿನ ಹಕ್ಕು ಮಾತ್ರ. ಇಲ್ಲಿ ಏನಾಗುತ್ತೆ, 1764ರಲ್ಲಿ ಬಕ್ಸಾರ್ ಕದನ ಸ್ಟಾರ್ಟ್ ಆಗುತ್ತೆ. ಬಕ್ಸಾರ್ ಕದನವನ್ನು ಎಂಡ್ ಮಾಡಲಿಕ್ಕೋಸ್ಕರ 1765ರಲ್ಲಿ ಅಲಹಾಬಾದ್ ಒಪ್ಪಂದ ಆಗತ್ತೆ. ಮೊಘಲ್ ದೊರೆ ಅವರ ಒಂದು ಸಂಯೋಜಿತ ಗ್ರೂಪ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ನಡುವೆ ಬಕ್ಸಾರ್ ಕದನ ಆಗತ್ತೆ. ಈ ಒಂದು ಅಲಹಾಬಾದ್ ಒಪ್ಪಂದವನ್ನು 1765ರಲ್ಲಿ ಮಾಡಲಾಗತ್ತೆ. ಈ ಒಂದು ಒಪ್ಪಂದದ ಅನ್ವಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ಮೇಲೆ ದಿವಾನಿ ಹಕ್ಕನ್ನು ಕೊಡಲಾಗತ್ತೆ. ದಿವಾನಿ ಹಕ್ಕು ಅಂದರೆ ಇದೊಂದು ರೀತಿಯಾದಂತಹ ತೆರಿಗೆಯನ್ನು ವಿಧಿಸುವ ಹಕ್ಕು. ತೆರಿಗೆ ಯಾವುದ್ರ ಮೇಲೆ? ಕಂದಾಯ ಮತ್ತು ನಾಗರಿಕ ನ್ಯಾಯದ ಮೇಲೆ ತೆರಿಗೆ ವಿಧಿಸುವ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕ್ರಿಯೆಯನ್ನು ಸೆಟಲ್ಮೆಂಟ್ ಆ್ಯಕ್ಟ್ ಅಂತ ಕರೆಯಲಾಗುತ್ತೆ? ಅಂದರೆ ಈ ಕಾಯ್ದೆಗಳಲ್ಲಿ ಯಾವುದನ್ನು ನಾವು ಸೆಟಲ್ಮೆಂಟ್ ಆ್ಯಕ್ಟ್ ಅಂತ ಕೂಡ ಕರಿತೀವಿ ಅಂತ. 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್, 1781ರ ತಿದ್ದುಪಡಿ ಕಾಯ್ದೆ, 1784ರ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಮತ್ತು 1833ರ ಚಾರ್ಟರ್ ಕಾಯ್ದೆ. ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ 1781ರ ತಿದ್ದುಪಡಿ ಕಾಯ್ದೆ. ಯಾಕೆ ಇದನ್ನು ಸೆಟಲ್ಮೆಂಟ್ ಆ್ಯಕ್ಟ್ ಅಂತ ಹೇಳಿದ್ವಿ ಅಂದರೆ, 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ನಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು, ಕೆಲವೊಂದು ಸೆಟಲ್ಮೆಂಟ್ಗಳನ್ನು ಮಾಡಲಿಕ್ಕೆ ಈ ಒಂದು ಕಾಯ್ದೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದನ್ನು ಅಂದರೆ ತಿದ್ದುಪಡಿ ಮಾಡೋ ಮೂಲಕ ಚೇಂಜಸ್ ಮಾಡಲಿಕ್ಕೆ ಈ ಕಾಯ್ದೆ ಸಂಬಂಧಪಟ್ಟಿರೋದ್ರಿಂದ ಇದನ್ನು ಇನ್ನೊಂದು ರೀತಿಯಲ್ಲಿ ಸೆಟಲ್ಮೆಂಟ್ ಆ್ಯಕ್ಟ್ ಅಂತ ಕೂಡ ನಾವು ಕರಿತೀವಿ. ಇದು 1781ರ ಒಂದು ಕಾಯ್ದೆ, ಸೆಟಲ್ಮೆಂಟ್ ಆ್ಯಕ್ಟ್ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ಹೊಸ ನ್ಯಾಯಾಲಯ ವ್ಯವಸ್ಥೆಯನ್ನು ಸ್ಥಾಪಿಸೋದು ಮತ್ತು ಸುಪ್ರೀಂ ಕೋರ್ಟ್ ವಿರುದ್ಧದ ಈ ದೂರುಗಳನ್ನು ನಿಭಾಯಿಸಲಿಕ್ಕೆ ಕೂಡ ಈ ಒಂದು ಕಾಯ್ದೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವರಲ್ಲಿ ಯಾರು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ರು? ಓಕೆ, ವಾರನ್ ಹೇಸ್ಟಿಂಗ್, ವಿಲಿಯಂ ಬೆಂಟಿಂಗ್, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಡಾಲ್ಹೌಸಿ. ಸರಿಯಾದಂಥ ಉತ್ತರ ವಿಲಿಯಂ ಬೆಂಟಿಂಗ್. ನಮ್ಮ ಒಂದು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ನಾವು ನೋಡಿದರೆ ಇದ್ದಂತಹ ಪ್ರಮುಖವಾದಂತಹ ಗವರ್ನರ್ ಜನರಲ್ಗಳನ್ನು ನಾವು ನೋಡಿದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್, ಚಾರ್ಲ್ಸ್ ಮೆಟ್ಕಾಲ್ಫ್, ಲಾರ್ಡ್ ಅಕ್ಲೆಂಡ್, ವಿಲಿಯಂ ವಿಲ್ಬರ್ ಫೋರ್ಸ್ಬರ್ಡ್, ಲಾರ್ಡ್ ಎಲ್ಬೆನರೋ, ವಿಲಿಯಂ ವಿಲ್ಬರ್ ಫೋರ್ಸ್ಬರ್ಡ್, ಲಾರ್ಡ್ ಹಾರ್ಜಿಂಗ್, ಲಾರ್ಡ್ ಡಾಲ್ಹೌಸಿ ಮತ್ತು ವಿಸ್ಕೌಂಟ್ ಕ್ಯಾನಿಂಗ್. ಇವರೆಲ್ಲರೂ ಪ್ರಮುಖವಾಗಿ ನಮ್ಮ ಭಾರತದ ಗವರ್ನರ್ ಜನರಲ್.
ಸೊ ನಾನು ಮುಂದೆ ಕ್ಲಾಸಸ್ಗಳನ್ನು ಹೇಳ್ತಾ ಹೋಗ್ತೀನಲ್ಲ, ಅದರಲ್ಲಿ ಭಾರತದ ಗವರ್ನರ್ ಜನರಲ್ ವೈಸ್ರಾಯ್ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಆದಂತಹ ಪ್ರಮುಖ ಬದಲಾವಣೆಗಳನ್ನು ಹೇಳ್ತಾ ಹೋಗ್ತೀನಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಅದರ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಓಕೆ, ಸೊ ಹಾಗಾದರೆ ನಮ್ಮ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಕಾಯ್ದೆಯು ಭಾರತೀಯರನ್ನ ಕಾನೂನು ರಚನೆ ಪ್ರಕ್ರಿಯೆಯೊಂದಿಗೆ ಸಂಯೋಜಿಸಲು ಮೊದಲ ಪ್ರಯತ್ನ ಮಾಡಿದೆ? ಅಂದರೆ ಭಾರತೀಯರನ್ನ ಬ್ರಿಟಿಷರ ಕಾನೂನು ಸಂಯೋಜನೆಯಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಕಾಯ್ದೆ ಯಾವುದು ಅಂತ. ಚಾರ್ಟರ್ಡ್ ಆ್ಯಕ್ಟ್ 1853, ಭಾರತ ಸರ್ಕಾರ ಕಾಯ್ದೆ 1858, 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಮತ್ತು ಭಾರತ ಸರ್ಕಾರ ಕಾಯ್ದೆ 1909. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಭಾರತೀಯರನ್ನ ಕಾನೂನು ರಚನೆ ಪ್ರಕ್ರಿಯೆಯೊಂದಿಗೆ ಸಂಯೋಜಿಸಲು ಮೊದಲ ಪ್ರಯತ್ನ ಮಾಡಿದ್ದು ನಮ್ಮ 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. ಈಗಾಗಲೇ ನಾನು ಹೇಳಿರುವ ಹಾಗೆ 3 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಬರುತ್ತೆ, 1861, 1892, 1909. ಸೊ ಅದರಲ್ಲಿ 1861ರ ಈ ಒಂದು ಕಾಯ್ದೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಭಾರತೀಯರನ್ನ ಅಂದರೆ ಪ್ರಾತಿನಿಧಿಕ ಸಂಸ್ಥೆಗಳ ಆರಂಭವನ್ನು ಮಾಡುತ್ತೆ, ಅಂದರೆ ಭಾರತೀಯರನ್ನ ಸೇರಿಸ್ಲಿಕ್ಕೋಸ್ಕರ. ವೈಸ್ರಾಯ್ ತನ್ನ ವಿಸ್ತರಿತ ಕೌನ್ಸಿಲ್ಗೆ ಕೆಲವು ಭಾರತೀಯರನ್ನ ಅಧಿಕೃತವಲ್ಲದ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲು ಈ ಒಂದು ಕಾಯ್ದೆ ಅವಕಾಶವನ್ನು ಕೊಡುತ್ತೆ. ಸೊ ಆ ಒಂದು ಟೈಮ್ನಲ್ಲಿ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಕ್ಯಾನಿಂಗ್ ಅವರು ತಮ್ಮ ಶಾಸಕಾಂಗ ಮಂಡಳಿಗೆ 3 ಪ್ರಮುಖವಾದಂತಹ ಭಾರತೀಯರನ್ನು ಅವರು ಸೇರಿಸ್ತಾರೆ. ಆ 3 ಪ್ರಮುಖವಾದಂತಹ ಭಾರತೀಯರು ಅಂದರೆ ಬನಾರಸ್ನ ರಾಜ, ಪಟಿಯಾಲಾದ ಮಹಾರಾಜ ಮತ್ತು ಸರ್ ದಿನಕರ್ ರಾವ್. ಸೊ ವೆರಿ ಇಂಪಾರ್ಟೆಂಟ್, ಇದನ್ನು ಈಗಾಗಲೇ ಕೇಳಿದ್ದಾರೆ. ಈ 3 ಜನರನ್ನು ನಾನು ಡೀಟೇಲ್ ಆಗಿ ಕ್ಲಾಸಲ್ಲಿ ಹೇಳಿದ್ದೀನಿ, ನೀವು ಅದನ್ನು ನೋಡ್ಕೋಬಹುದು. ಓಕೆ, ಸೊ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವರಲ್ಲಿ ಯಾರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿದ್ರು? ವಾರನ್ ಹೇಸ್ಟಿಂಗ್, ವಿಲಿಯಂ ಬೆಂಟಿಂಗ್, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಡಾಲ್ಹೌಸಿ. ಇಲ್ಲಿ ಸರಿಯಾದ ಉತ್ತರ ವಾರನ್ ಹೇಸ್ಟಿಂಗ್ಸ್ ಅಂತ ಹೇಳ್ಬೋದು. ಸೊ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಅವರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿದ್ರು. ಓಕೆ, ಸೊ ಇಲ್ಲಿ 1833ರ ಚಾರ್ಟರ್ ಆ್ಯಕ್ಟ್ನ ನಂತರ ಬಂಗಾಳದ ಗವರ್ನರ್ ಜನರಲ್ ಅನ್ನ ಏನಂತ ಮಾಡಲಾಗತ್ತೆ? ಭಾರತದ ಗವರ್ನರ್ ಜನರಲ್ ಅಂತ ಚೇಂಜ್ ಮಾಡ್ತಾರೆ. ಸೊ ಮೊದಲಿಗೆ ಕೇವಲ ಬಂಗಾಳದ ಗವರ್ನರ್ ಅಂತ ಇತ್ತು, ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಜನರಲ್ ಅಂತ ಮಾಡಲಾಯಿತು. ಸೊ ಈ ರೀತಿಯಾಗಿ ಆಯ್ಕೆ ಆದವರು ವಾರನ್ ಹೇಸ್ಟಿಂಗ್. ಆಮೇಲೆ 1833ರ ಕಾಯ್ದೆ ಅನ್ವಯ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಅಂತ ಚೇಂಜ್ ಮಾಡಲಾಯಿತು. ಓಕೆ, ಸೊ ಇದಷ್ಟೇ ಅಲ್ಲ, ಈಗ ಬಂಗಾಳದ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್, ಮತ್ತು ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದರೆ ವಿಲಿಯಂ ಬೆಂಟಿಂಗ್, ಭಾರತದ ಮೊದಲ ವೈಸ್ರಾಯ್ ಯಾರಂತ ಕೇಳಿದರೆ ಲಾರ್ಡ್ ಕ್ಯಾನಿಂಗ್ ಅವರು ಆಗ್ತಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸರಿಯಾದ ಉತ್ತರ ಆಪ್ಷನ್ 1. ಮುಂದಿನ ಯಾವ ವರ್ಷದಲ್ಲಿ ಲಾರ್ಡ್ ಕ್ಯಾನಿಂಗ್ ಅವರು ಪೋರ್ಟ್ಫೋಲಿಯೋ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿದರು? 1858, 1859, 1861 ಮತ್ತು 1862. ಸೊ ಪೋರ್ಟ್ಫೋಲಿಯೋ ಅಂದರೆ ಖಾತೆಗಳ ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದು ಯಾವ ಒಂದು ಇಯರ್ನಲ್ಲಿ ಲಾರ್ಡ್ ಕ್ಯಾನಿಂಗ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ 1861ರ ಅವಧಿಯಲ್ಲಿ. ಸೊ ಪೋರ್ಟ್ಫೋಲಿಯೋ ವ್ಯವಸ್ಥೆಯನ್ನು ಆ್ಯಕ್ಚುಲ್ ಆಗಿ 1859ರಲ್ಲಿ ಸ್ಥಾಪನೆ ಮಾಡಲಾಯಿತು, ಆದರೆ ಅದು ಅಧಿಕೃತವಾಗಿ ಜಾರಿಗೊಳಿಸಲಾಗಿದ್ದು 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ನ ಮೂಲಕ. ಸೊ ಈ ಒಂದು ಕೌನ್ಸಿಲ್ ಕಾಯ್ದೆ ಇದೆಯಲ್ಲ, ಈ ಕೌನ್ಸಿಲ್ ಕಾಯ್ದೆಯ ಮೂಲಕ ಲಾರ್ಡ್ ಕ್ಯಾನಿಂಗ್ ಅವರು ಪೋರ್ಟ್ಫೋಲಿಯೋ ವ್ಯವಸ್ಥೆಗೆ ಮಾನ್ಯತೆಯನ್ನು ನೀಡಿದರು. ಅಂದರೆ ಬೇರೆ ಬೇರೆ ಪ್ರಮುಖವಾದಂಥ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಈ ಒಂದು ಶಾಸಕಾಂಗ ಮಂಡಳಿಗೆ ಆ್ಯಡ್ ಮಾಡಲಿಕ್ಕೆ ಈ ಪೋರ್ಟ್ಫೋಲಿಯೋ ವ್ಯವಸ್ಥೆಯನ್ನು ಲಾರ್ಡ್ ಕ್ಯಾನಿಂಗ್ 1861ರಲ್ಲಿ ಪರಿಚಯಿಸಿದರು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಯಾವ ಕಾಯ್ದೆಯನ್ನು ಬ್ರಿಟಿಷ್ ಭಾರತದಲ್ಲಿ ಕೇಂದ್ರೀಕರಣದ ಅಂತಿಮ ಹಂತ ಅಂತ ಪರಿಗಣಿಸಲಾಗುತ್ತೆ? ಓಕೆ, ರೆಗ್ಯುಲೇಟಿಂಗ್ ಕಾಯ್ದೆ 1773, ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784, 1833ರ ಚಾರ್ಟರ್ ಆ್ಯಕ್ಟ್ ಮತ್ತು 1853ರ ಚಾರ್ಟರ್ ಆ್ಯಕ್ಟ್. ಸೊ ಕೇಂದ್ರೀಕರಣದ ಅಂತಿಮ ಹಂತ ಅಂತ ಪರಿಗಣನೆ ಮಾಡೋದು ನಾವು 1833ರ ಚಾರ್ಟರ್ ಕಾಯ್ದೆ. ಓಕೆ, ಒಂದು ನಿಮಿಷ. ಸಾರಿ, ಯಾಕಂದರೆ ವಿಡಿಯೋ ಮಧ್ಯದಲ್ಲಿ ಕಟ್ಟಾಗಿಬಿಡುತ್ತೆ, ಅದಕ್ಕೆ ನೋಡ್ತಾ ಇರ್ತೀನಿ. ಓಕೆ, 1833ರ ಚಾರ್ಟರ್ ಆ್ಯಕ್ಟ್ ಇದೆಯಲ್ಲ, ಅದು ಭಾರತದಲ್ಲಿ ಕೇಂದ್ರೀಕರಣದ ಅಂತಿಮ ಹಂತ ಅಂತ ನಾವು ಪರಿಗಣಿಸ್ತೀವಿ.
ಸೊ ಈ ಚಾರ್ಟರ್ ಆ್ಯಕ್ಟ್ ಇದೆಲ್ಲ ಬಂಗಾಳದ ಗವರ್ನರ್ ಜನರಲ್ ಅವರನ್ನು ಭಾರತದ ಗವರ್ನರ್ ಜನರಲ್ ಅನ್ನಾಗಿ ಮಾಡಲಾಗಿತ್ತು. ಮತ್ತು ಅದಷ್ಟೇ ಅಲ್ಲ, ಅವರಿಗೆ ಎಲ್ಲ ನಾಗರಿಕ ಮತ್ತು ಮಿಲಿಟರಿ ಅಧಿಕಾರಗಳನ್ನು ಅವರಿಗೆ ನೀಡಲಾಯಿತು. ಮತ್ತು ಈ ಕಾಯ್ದೆ ಬಾಂಬೆ ಮದ್ರಾಸ್ ರಾಜ್ಯಪಾಲರ ಶಾಸಕಾಂಗ ಅಧಿಕಾರವನ್ನು ಕಸಿದುಕೊಂಡಿತು. ಈ ಪಾಯಿಂಟನ್ನು ಕೂಡ ಕ್ವಶನ್ ರೂಪದಲ್ಲಿ ಕೇಳಿದ್ದಾರೆ. ಯಾವ ಕಾಯ್ದೆಯ ಮೂಲಕ ಬಾಂಬೆ ಮತ್ತು ಮದ್ರಾಸ್ನ ಗವರ್ನರ್ ಜನರಲ್ಗಳ ಶಾಸಕಾಂಗ ಅಧಿಕಾರವನ್ನು ಕಸಿದುಕೊಂಡಿತು ಅಂದರೆ 1833ರ ಚಾರ್ಟರ್ ಆ್ಯಕ್ಟ್. ಸೊ ಇದು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ಕೇಂದ್ರೀಕರಣದ ಅಂತಿಮ ಹಂತ ಅಂತ ಹೇಳ್ಬೋದು. ಏಕೆಂದರೆ ಇದು ಬೇರೆ ಪ್ರಾಂತ್ಯಗಳ ಶಾಸನೀಯ ಅಧಿಕಾರವನ್ನು ಕಸಿದುಕೊಂಡಿತು. ಸೊ ಸರಿಯಾದ ಉತ್ತರ ಆಪ್ಷನ್ 3. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಕಾಯ್ದೆಯು ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ಶಾಸಕಾಂಗ ಅಧಿಕಾರವನ್ನು ಮರುಸ್ಥಾಪಿಸುವ ಮೂಲಕ ವಿಕೇಂದ್ರೀಕರಣದ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು? ಸೊ 1833ರ ಚಾರ್ಟರ್ ಆ್ಯಕ್ಟ್ನಲ್ಲಿ ಕಸಿದುಕೊಳ್ಳಲಾಯಿತು. ಹಾಗಾದರೆ ವಾಪಸ್ ಮರುಸ್ಥಾಪಿಸಿದಂತಹ ಆ್ಯಕ್ಟ್ ಯಾವುದು ಅಂತ? ಚಾರ್ಟರ್ಡ್ ಆ್ಯಕ್ಟ್ 1853, ಭಾರತ ಸರ್ಕಾರ ಕಾಯ್ದೆ 1858, 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಮತ್ತು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892. ಸೊ ಇಲ್ಲಿ ಸರಿಯಾದಂಥ ಉತ್ತರ 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ಆಪ್ಷನ್ ಸಿ ಇದೆಯಲ್ಲ ಅದು ಸರಿಯಾದ ಉತ್ತರ. ಸೊ ಇದು ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಶಾಸಕಾಂಗ ಅಧಿಕಾರವನ್ನು ಮರುಸ್ಥಾಪಿಸುವ ಮೂಲಕ ವಿಕೇಂದ್ರೀಕರಣ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದು ಈ 1860. ಓಕೆ, ಮುಂದಿನ ಪ್ರಶ್ನೆ ಇದೆಯಲ್ಲ, ಮೆಕಾಲೆ ಸಮಿತಿಯನ್ನು 1854ರಲ್ಲಿ ನೇಮಿಸಲಾಯಿತು ಮತ್ತು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಶಿಕ್ಷಣ ಸುಧಾರಣೆ, ಸಾಮಾಜಿಕ ಸುಧಾರಣೆ, ಭಾರತೀಯ ನಾಗರಿಕ ಸೇವೆ ಮತ್ತು ರಾಜಕೀಯ ಸುಧಾರಣೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಭಾರತೀಯ ನಾಗರಿಕ ಸೇವೆಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಇದೆಲ್ಲ ಮೆಕಾಲೆ ಸಮಿತಿಯನ್ನು ಅಧಿಕೃತವಾಗಿ ಈ ಭಾರತೀಯ ನಾಗರಿಕ ಸೇವೆಯ ಸಮಿತಿ ಅಂತ ಕೂಡ ಕರೆಯಲಾಗುತ್ತೆ. ಇದನ್ನು 1854ರಲ್ಲಿ ರಚನೆ ಮಾಡಲಾಯಿತು. ಸೊ ಇದು ಪ್ರಮುಖವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿನ ಸುಧಾರಣೆಗಳನ್ನು ಶಿಫಾರಸು ಮಾಡಲಿಕ್ಕೋಸ್ಕರ ನೇಮಕಗೊಂಡಂತಹ ಸಮಿತಿ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಥಾಮಸ್ ಬಾಬಿಂಗ್ಟನ್ ಮೆಕಾಲೆ ಅವರು ವಹಿಸ್ಕೊಂಡಿದ್ರು. ಇವರು ಬ್ರಿಟಿಷ್ ರಾಜನೀತಿಜ್ಞರು ಮತ್ತು ಭಾರತದಲ್ಲಿ ಗವರ್ನರ್ ಜನರಲ್ ಕೌನ್ಸಿಲ್ನ ಸದಸ್ಯರಾಗಿದ್ದರು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು 1857ರ ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿದ್ರು? ವಾರನ್ ಹೇಸ್ಟಿಂಗ್, ವಿಲಿಯಂ ಬೆಂಟಿಂಗ್, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಡಾಲ್ಹೌಸಿ. ಇಲ್ಲಿ ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್ ಆಗತ್ತೆ. ಯಾಕಂತ ಹೇಳಬೇಕಂದ್ರೆ 1857ರ ದಂಗೆಯ ನಂತರ ಇಡೀ ಒಂದು ಭಾರತ ಅತಂತ್ರ ಸ್ಥಿತಿಯಲ್ಲಿ ಬಂದಿರುತ್ತೆ. ಸೊ ಅಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಆ ಟೈಮ್ನಲ್ಲಿ? ಯಾರು? ಲಾರ್ಡ್ ಕ್ಯಾನಿಂಗ್ ಆಗಿದ್ರು. ಸೊ ಇವರು ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿದ್ರು. ಯಾಕಂತ ಹೇಳಬೇಕಂದ್ರೆ ದಂಗೆಯ ನಂತರ ಕಂಪನಿ ಆಡಳಿತವನ್ನು ಕಂಪ್ಲೀಟಾಗಿ ಕೊನೆಗೊಳಿಸಲಾಗತ್ತೆ. ಸೊ ಅದಾದ ನಂತರ ಲಾರ್ಡ್ ಕ್ಯಾನಿಂಗ್ ಅವರನ್ನು ಭಾರತದ ಮೊದಲ ವೈಸ್ರಾಯ್ ಆಗಿ ನೇಮಕ ಮಾಡಲಾಗತ್ತೆ. ಸೊ ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಕಾಯ್ದೆಯು ವಿಧಾನ ಪರಿಷತ್ತಿನಲ್ಲಿ ಬಜೆಟ್ನ ಚರ್ಚೆಗೆ ಅಧಿಕಾರವನ್ನು ನೀಡಿತು? ಭಾರತ ಸರ್ಕಾರ ಕಾಯ್ದೆ 1858, 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892, ಭಾರತ ಸರ್ಕಾರ ಕಾಯ್ದೆ 1909. ಸೊ ಬಜೆಟ್ಗೆ ವಿಧಾನ ಪರಿಷತ್ನಲ್ಲಿ ಬಜೆಟ್ನ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892. ಸೊ ಇದು ಇದೆಯಲ್ಲ, ಕೇಂದ್ರ ಮತ್ತು ಪ್ರಾಂತೀಯ ಶಾಸಕಾಂಗ ಮಂಡಳಿಗಳಲ್ಲಿ ಅಧಿಕೃತವಲ್ಲದ ಸದಸ್ಯರ ಸಂಖ್ಯೆಯನ್ನು ಅದು ಜಾಸ್ತಿ ಮಾಡುತ್ತೆ. ಇದು ಶಾಸಕಾಂಗ ಮಂಡಳಿಗಳ ಕಾರ್ಯಗಳನ್ನು ಹೆಚ್ಚಿಗೆ ಮಾಡುತ್ತೆ ಮತ್ತು ಬಜೆಟನ್ನು ಚರ್ಚಿಸುವ ಮತ್ತು ಕಾರ್ಯಾಂಗದ ಪ್ರಶ್ನೆಗಳನ್ನು ಪರಿಹರಿಸುವ ಅಧಿಕಾರವನ್ನು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892 ಕೊಡುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನವಲ್ಲಿ ಯಾರನ್ನ ಕೋಮು ಮತದಾರರ ಪಿತಾಮಹ ಅಂತ ಕರೆಯಲಾಗುತ್ತೆ? ಮೋಸ್ಟ್ ರಿಪೀಟೆಡ್ ಕ್ವಶನ್. ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ಮಿಂಟೋ, ಲಾರ್ಡ್ ಮಾರ್ಲೆ, ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಂತ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಲಾರ್ಡ್ ಮಿಂಟೋ. 1909ರ ಕಾಯ್ದೆಯನ್ನು ಮಾರ್ಲೆ ಮಿಂಟೋ ಸುಧಾರಣೆ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇದರಲ್ಲಿ ಮುಸ್ಲಿಂ ಮತದಾರ ಕ್ಷೇತ್ರದ ಸಪ್ರೇಟ್ ಇಲೆಕ್ಟರೇಟನ್ನು ಇಂಟ್ರಡ್ಯೂಸ್ ಮಾಡಿರೋದ್ರಿಂದ, ಅಂದರೆ ಮುಸ್ಲಿಂ ಮತದಾರರು ಮಾತ್ರ ಮುಸ್ಲಿಮರಿಗೆ ಮತವನ್ನು ನೀಡುವಂತಹ ಅಧಿಕಾರವನ್ನು ನೀಡೋ ಮೂಲಕ ಕೋಮು ಮತದಾರರ ಈ ಒಂದು ಪ್ರಾತಿನಿಧ್ಯದ ವ್ಯವಸ್ಥೆಯನ್ನು ಇಂಟ್ರಡ್ಯೂಸ್ ಮಾಡಲಾಗಿತ್ತು. ಯಾರಿಂದ ಅಂದರೆ ಲಾರ್ಡ್ ಮಿಂಟೋ ಅವರಿಂದ. ಸೊ ಈ ಒಂದು ಕಾರಣದಿಂದಾಗಿ ಕೋಮು ಮತದಾನದ ಪಿತಾಮಹ ಅಂತ ಲಾರ್ಡ್ ಮಿಂಟೋ ಅವರನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಮುಂದಿನ ಪ್ರಶ್ನೆ,
ಬ್ರಿಟಿಷ್ ಸಂಸತ್ತಿನ ಯಾವ ಕಾಯ್ದೆಯು ಭಾರತದಲ್ಲಿ ವ್ಯಾಪಾರದ ಮೇಲಿನ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯವನ್ನು ರದ್ದುಗೊಳಿಸಿತು? ರೆಗ್ಯುಲೇಟಿಂಗ್ ಆ್ಯಕ್ಟ್, ಪಿಟ್ಸ್ ಇಂಡಿಯಾ ಆ್ಯಕ್ಟ್, 1813ರ ಚಾರ್ಟರ್ ಆ್ಯಕ್ಟ್, ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ, 1813ರ ಚಾರ್ಟರ್ ಆ್ಯಕ್ಟ್. ಇಲ್ಲಿ ನಾವು ನೋಡಬೇಕಾದಂಥ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದ್ರ ಮೇಲೆ ಕೂಡ ಕ್ವಶನನ್ನು ಭಾಳ ಸಲ ಕೇಳಿದ್ದಾರೆ. ಇಲ್ಲಿ ಇದೆ ಅಲ್ಲ, 1813ರ ಚಾರ್ಟರ್ ಆ್ಯಕ್ಟ್ ಈಸ್ಟ್ ಇಂಡಿಯಾ ಕಂಪನಿಯ ಮೊನೊಪಾಲಿ ಅಥವಾ ಏಕಸ್ವಾಮ್ಯವನ್ನು ರದ್ದುಗೊಳಿಸುತ್ತೆ. ಆದರೆ ಯಾವುದನ್ನು ಹೊರತುಪಡಿಸಿ ಅಂದರೆ ಚೀನಾದೊಂದಿಗಿನ ಚಹಾ ವ್ಯಾಪಾರವನ್ನು ಹೊರತುಪಡಿಸಿ ಉಳಿದವುಗಳ ಮೇಲಿನ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯವನ್ನು ಅದು ಏನು ಮಾಡುತ್ತೆ, ರದ್ದುಗೊಳಿಸುತ್ತೆ. ಸೊ ಈಸ್ಟ್ ಇಂಡಿಯಾ ಕಂಪನಿಯು ಚೀನಾದ ವ್ಯಾಪಾರ ಮತ್ತು ಚಹಾದ ವ್ಯಾಪಾರದ ಏಕಸ್ವಾಮ್ಯವನ್ನು ಈ ಕಾಯ್ದೆ ಇನ್ನೂ ಕಂಟಿನ್ಯೂ ಮಾಡಲಿಕ್ಕೆ ಬಿಡುತ್ತೆ, ಆದರೆ ಉಳಿದವುಗಳ ಮೇಲೆ ಮೊನೊಪಾಲಿಯನ್ನು ರದ್ದುಗೊಳಿಸುತ್ತೆ. ಓಕೆ, ಮುಂದಿನ ಪ್ರಶ್ನೆ. 1909ರ ಕಾಯ್ದೆಯು ಡ್ಯಾಶ್ ಪರಿಚಯದೊಂದಿಗೆ ಸಂಬಂಧಿಸಿದೆ. ಸೊ ಇದು ಯಾವುದಕ್ಕೆ ಇಂಪಾರ್ಟೆಂಟ್ ಆಗಿದೆ? ಪ್ರತ್ಯೇಕ ಮತದಾರರ ವಿಷಯದಿಂದ ವಿಕೇಂದ್ರೀಕರಣ, ಡಯಾರ್ಕಿ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಪ್ರಮುಖವಾಗಿ ಪ್ರತ್ಯೇಕ ಮತದಾರರಿಗೆ ಸಂಬಂಧಪಟ್ಟಂತೆ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 1909ರ ಕಾಯ್ದೆ. ಓಕೆ, ಯಾಕಂದರೆ ಇದು ಬೇರೆ ಆನ್ಸರ್ ಇಲ್ಲಿ ಬಂದುಬಿಟ್ಟಿದ್ದೇನೋ ಅಂತ ಅನಿಸ್ಬಿಡ್ತು, ಅದಕ್ಕೆ ನೋಡಿದೆ. ಪ್ರತ್ಯೇಕ ಮತದಾರ ಈಗಾಗಲೇ ನಾನು ಡಿಸ್ಕಸ್ ಮಾಡಿರುವ ಹಾಗೆ ಮುಸ್ಲಿಂ ಮತದಾರರಿಗೆ ಸಪ್ರೇಟ್ ಆದಂಥ ಇಲೆಕ್ಟರೇಟನ್ನು ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ಈ ಕಾಯ್ದೆ ಈ ಒಂದು ಕಾರಣದಿಂದ ತುಂಬ ಫೇಮಸ್ ಆಗಿದೆ. ಈ ಕೆಳಗಿನ ಯಾವ ಕಾಯ್ದೆಗಳಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಲಾಯಿತು? ರೆಗ್ಯುಲೇಟಿಂಗ್ ಆ್ಯಕ್ಟ್ 1773, ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784, ಚಾರ್ಟರ್ ಕಾಯ್ದೆ 1813, ಚಾರ್ಟರ್ ಆ್ಯಕ್ಟ್ 1833. ಸೊ ಇಲ್ಲಿ ಸರಿಯಾದ ಉತ್ತರ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್. ಸೊ ಇದು ಬ್ರಿಟಿಷ್ ಸಾಮ್ರಾಜ್ಯ ರಿಟರ್ನ್ನಲ್ಲಿ ಸ್ಟಾರ್ಟ್ ಮಾಡಿದಂತಹ ಮೊದಲ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ. ಸೊ ಇದರಲ್ಲಿ ಪ್ರಮುಖವಾಗಿ ಬಂಗಾಳದ ಗವರ್ನರ್ ಇದ್ದಂಥ ಹುದ್ದೆಯನ್ನು ಬಂಗಾಳದ ಗವರ್ನರ್ ಜನರಲ್ ಅಂತ ಮಾಡಲಾಯಿತು. ಆತನಿಗೆ ಸಹಾಯ ಮಾಡಲಿಕ್ಕೋಸ್ಕರ 4 ಜನರನ್ನು ಒಳಗೊಂಡಂತಹ ಕಾರ್ಯಕಾರಿ ಸಮಿತಿಯನ್ನು ನೇಮಕ ಮಾಡಲಾಯಿತು. ಸೊ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟನ್ನು ಇಲ್ಲಿ ಫೋರ್ಟ್ ವಿಲಿಯಂ, ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಮೊದಲ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಲಾಯಿತು. ಇದರಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ, 3 ಜನ ಉಳಿದ ನ್ಯಾಯಾಧೀಶರನ್ನು ಒಳಗೊಂಡಂತೆ ಈ ಸುಪ್ರೀಂ ಕೋರ್ಟನ್ನು 1774ರಲ್ಲಿ ಸ್ಟಾರ್ಟ್ ಮಾಡಲಾಯಿತು. ಎಲಿಜಾ ಇಂಪೆ ಮುಖ್ಯ ನ್ಯಾಯಾಧೀಶರು ಆಗಿದ್ದರು. ಅದೇ ರೀತಿಯಾಗಿ ಉಳಿದ 3 ಜನ ಅಂತ ಹೇಳಬೇಕಂದ್ರೆ ಲೆಮೆಸ್ಟರ್, ಹೈಡ್ ಅವರು ಪ್ರಮುಖವಾದಂತಹ 3 ಚೇಂಬರ್ಸ್ಗಳನ್ನು ಒಳಗೊಂಡಂತಹ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಯಿತು. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಕಾಯ್ದೆಗಳು ಸಂವಿಧಾನಾತ್ಮಕ ನಿರಂಕುಶಾಧಿಕಾರದ ತತ್ವವನ್ನು ಪರಿಚಯ ಮಾಡಿತು ಅಂತ? ಸೊ 1909ರ ಭಾರತೀಯ ಕೌನ್ಸಿಲ್ಗಳ ಕಾಯ್ದೆ, 1919ರ ಭಾರತ ಸರ್ಕಾರ ಕಾಯ್ದೆ, 1935ರ ಭಾರತ ಸರ್ಕಾರ ಕಾಯ್ದೆ ಮತ್ತು ಭಾರತೀಯ 1947ರ ಸ್ವತಂತ್ರ ಕಾಯ್ದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ 1935ರ ಭಾರತ ಸರ್ಕಾರ ಕಾಯ್ದೆ ಸರಿಯಾದ ಉತ್ತರ ಆಗತ್ತೆ. ಸೊ 1935ರ ಕಾಯ್ದೆ ಅತಿ ದೊಡ್ಡದಾದಂತಹ ಕಾಯ್ದೆಗಳಲ್ಲಿ ಒಂದಾಗಿದೆ. ಅದರ ಮೂಲಕ ಬಹಳಷ್ಟು ವಿಷಯಗಳನ್ನು ನಮ್ಮ ಒರಿಜಿನಲ್ ಸಂವಿಧಾನದಲ್ಲಿ ನಾವೇನು ಮಾಡಿದ್ದೀವಿ, ಎರವಲು ಪಡ್ಕೊಂಡಿದ್ದೀವಿ. ಸೊ ಇದೆಲ್ಲ ಇನ್ನು ನಿರಂಕುಶಾಧಿಕಾರದ ತತ್ವವನ್ನು ಭಾರತ ಸರ್ಕಾರ ಕಾಯ್ದೆ 1935ರಿಂದ ಪರಿಚಯಿಸಿತು. ಇದು ಪ್ರಾಂತ್ಯಗಳ ಕಾರ್ಯನಿರ್ವಾಹಕ ಅಧಿಕಾರವನ್ನು ಗವರ್ನರ್ಗಳಿಗೆ ನೀಡುತ್ತೆ. ಇದಷ್ಟೇ ಅಲ್ಲ, ಇನ್ನು ಮೇನ್ ಪಾಯಿಂಟ್ ಈ ವೈಶಿಷ್ಟ್ಯ ಹೇಳಬೇಕಂದ್ರೆ ಈ ಕಾಯ್ದೆದು ಪ್ರಾಂತೀಯ ರಾಜಪ್ರಭುತ್ವದ ನಿರ್ಮೂಲನೆ, ಕೇಂದ್ರದಲ್ಲಿ ರಾಜಪ್ರಭುತ್ವದ ಪರಿಚಯ, ಇಂಡಿಯನ್ ಕೌನ್ಸಿಲನ್ನು ರದ್ದುಪಡಿಸಿತು ಮತ್ತು ಅದರ ಸ್ಥಳದಲ್ಲಿ ಸಲಹಾ ಸಂಸ್ಥೆಯನ್ನು ಪರಿಚಯಿಸಿತು. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಮತ್ತು ರಾಜಪ್ರಭುತ್ವದ ರಾಜ್ಯಗಳೊಂದಿಗೆ ಅಖಿಲ ಭಾರತ ಒಕ್ಕೂಟದ ನಿಬಂಧನೆ. ಇನ್ನೂ ಡೀಟೇಲ್ ಆಗಿ ನಾನು ಕ್ಲಾಸಲ್ಲಿ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಇವಾಗ ಸುಮ್ಮನೆ ರಿವಿಷನ್ ಮಾಡಿಸ್ಲಿಕ್ಕೋಸ್ಕರ ಮೇನ್ ಪಾಯಿಂಟ್ಸ್ಗಳನ್ನು ಮಾತ್ರ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಓಕೆ, ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಗೆ ಸೇರಿದ ಮೊದಲ ಭಾರತೀಯ ಯಾರು? ಬನಾರಸ್ ರಾಜ, ಪಟಿಯಾಲ ಮಹಾರಾಜ, ಸರ್ ದಿನಕರ್ ರಾವ್ ಮತ್ತು ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಸೊ ಇಲ್ಲಿ ಸರಿಯಾದ ಉತ್ತರ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಸೊ ವೈಸ್ರಾಯ್ ಕೌನ್ಸಿಲ್ಗೆ ಯಾವ ಹುದ್ದೆ ಅಂದರೆ ಕಾನೂನು ಸದಸ್ಯರಾಗಿ ಸೇರ್ಪಡೆಗೊಂಡಂತಹ ಮೊಟ್ಟ ಮೊದಲ ಭಾರತೀಯ ಅಂದರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಸೊ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಕುರಿತಾಗಿ ಹೇಳಬೇಕಂದ್ರೆ ಸೊ ಇವರು ಬ್ರಿಟಿಷ್ ಭಾರತದಲ್ಲಿ ಕಾನೂನು ಮತ್ತು ಶಾಸಕಾಂಗ ವಿಷಯಗಳ ಮೇಲೆ
ಪ್ರಭಾವ ಬೀರಲಿಕ್ಕೋಸ್ಕರ ಅವರನ್ನು ಈ ಮಂಡಳಿಗೆ ಸೇರಿಸಲಾಯಿತು. ಯಾವ ರೀತಿಯಾಗಿ ಅಂದರೆ ಕೌನ್ಸಿಲ್ನ ಕಾನೂನು ಸದಸ್ಯರನ್ನಾಗಿ ಇವರನ್ನು ಆಯ್ಕೆ ಮಾಡಲಾಯಿತು. ಓಕೆ, ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಕಾಯ್ದೆಯು ವೈಸ್ರಾಯ್ಗೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸಲು ಅಧಿಕಾರವನ್ನು ನೀಡಿತು? ಭಾರತ ಸರ್ಕಾರ ಕಾಯ್ದೆ 1858, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892, ಭಾರತ ಸರ್ಕಾರ ಕಾಯ್ದೆ 1909. ಇಲ್ಲಿ ಸರಿಯಾದಂಥ ಉತ್ತರ 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಗುತ್ತೆ. ಸೊ ಇಲ್ಲಿ 1861ರ ಕೌನ್ಸಿಲ್ ಆ್ಯಕ್ಟ್ ಮೇಲೆ ಬಹಳಷ್ಟು ಪ್ರಶ್ನೆಗಳ